ನಾಗರಿಕರ ಸಮಸ್ಯೆಗಳ ಅರಿವು ಮಹಾನಗರ ಪಾಲಿಕೆಗೆ ಇದ್ದು ಅವುಗಳನ್ನು ನಿಯಮಾನುಸಾರ ಪರಿಹರಿಸಿಕೊಡಲು ನಾವು ಬದ್ಧರಾಗಿದ್ದೇವೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ಸ್ಪಷ್ಟಪಡಿಸಿದ್ದಾರೆ. ಅವರು ಇಂದು ಪತ್ರಿಕಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಆಯೋಜಿಸಿದ್ದ ಆಯುಕ್ತರ ಜೊತೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಾಗರಿಕರು ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇರುವುದರಿಂದ ಅಧಿಕಾರಿಗಳು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಾಗದೇ ಇರಬಹುದು. ನಗರದ ಸಮಸ್ಯೆಗಳನ್ನು ಅರಿತುಕೊಳ್ಳಲು ನಾಗರಿಕರ ಜೊತೆಗೆ ಸಂವಾದ ನಡೆಸಲು ಬಹಳ ದಿನಗಳಾದವು. ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಂಡು 2 ತಿಂಗಳಿಗೆ ಒಂದು ಬಾರಿ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇಂದಿನ ಕಾರ್ಯಕ್ರಮ ನಾಂದಿಯಾಗಿದೆ. ಮುಂಬರುವ ದಿನಗಳಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದ ಅವರು, ಅಧಿಕಾರಿ ಸಿಬ್ಬಂದಿಗಳಾದ ನಾವು ಸರ್ಕಾರದ ಕೂಲಿಗಳಾಗಿ ಸೇವೆ ಮಾಡುತ್ತೇವೆ ಎಂದರು. ಕೈಗಾರಿಕಾ ಕೇಂದ್ರಗಳ ಕನ್ಸರ್ವೆನ್ಸಿಗಳಲ್ಲಿ ಅತಿಕ್ರಮಣ ಹಾಗೂ ಪ್ಲಾಸ್ಟಿಕ್ ದುರ್ಬಳಕೆಗಳು ಯಥೇಚ್ಛವಾಗಿ ಕಾಣುತ್ತಿವೆ. ದುರ್ಗಿಗುಡಿ ಶಾಲೆಯಲ್ಲಿ ಅಲ್ಲಿನ ಎಸ್ಡಿಎಂಸಿ ಗಮನಕ್ಕೆ ತಾರದೆ 3ನೇ ವ್ಯಕ್ತಿಯಿಂದ ಕಾಮಗಾರಿ ನಡೆಸಲಾಗುತ್ತಿದೆ. ಶಿಕ್ಷಕರೇ ಒಳಚರಂಡಿಯನ್ನು ಸ್ವಚ್ಛ ಮಾಡುವ ದುಸ್ಥಿತಿ ಎದುರಾಗಿದೆ. ವಾದಿಗೆ ಹುದಾ ಪ್ರದೇಶದಲ್ಲಿ ಒಳಚರಂಡಿ ಬ್ಲಾಕ್ ಆಗಿ ಮನೆಯೊಳಗೆ ಚರಂಡಿ ನೀರು ನುಗ್ಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದ್ದಲ್ಲದೆ ನಗರದಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲದೆ ಫ್ಲೆಕ್ಸ್ ಹಾವಳಿ ಹೆಚ್ಚುತ್ತಿದ್ದು ಪಾಲಿಕೆ ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ ಎಂಬ ಮಾತುಗಳು ಕೇಳಿಬಂದವು. ತುಂಗಾ ನದಿ ತಟದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ಪಾರ್ಕ್ ಹಾಗೂ ಶೌಚಾಲಯಗಳು ನಿರ್ಮಾಣವಾಗಿದ್ದು ಸಾರ್ವಜನಿಕ ಉಪಯೋಗಕ್ಕೆ ಸಿಗುತ್ತಿಲ್ಲ. ಅಲ್ಲದೆ ಹೊರ ರಾಜ್ಯದಿಂದ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಪಾನಿಪುರಿ ಅಂಗಡಿಗಳನ್ನು ಪರವಾನಗಿಲ್ಲದೆ ನಡೆಸುತ್ತಿದ್ದಾರೆ. ಇವರ ವಿರುದ್ಧವೂ ಯಾವುದೇ ಕ್ರಮ ಆಗುತ್ತಿಲ್ಲ. 4 ಕೈಗಾರಿಕಾ ಪ್ರದೇಶಗಳಲ್ಲಿ ಕುಡಿಯುವ ನೀರು, ಕಸ ವಿಲೇವಾರಿ ಮೊದಲಾದ ಮೂಲಸೌಕರ್ಯಗಳು ಇಲ್ಲ. ಅಲ್ಲದೆ 1996ರಲ್ಲಿ ಪಾಲಿಕೆಗೆ 28 ಹಳ್ಳಿಗಳು ಸೇರಿ ತೆರಿಗೆ ಸಂದಾಯ ಆಗುತ್ತಿದ್ದರೂ ಈ ಖಾತೆ ಆಗುತ್ತಿಲ್ಲ. ಹಾಗೂ ಕೃಷಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ 24/7 ನೀರು ಕೇವಲ 3 ಗಂಟೆಗಳ ಕಾಲ ಬರುತ್ತಿದೆ. ಯುಜಿಡಿಯು ಸರಿಯಿಲ್ಲ. ಇದ್ದ ಕಾಂಕ್ರೀಟ್ ರಸ್ತೆ ಒಡೆದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಎಂಬ ದೂರುಗಳ ಸುರಿಮಳೆಯೇ ಆಯಿತು. ಈ ಎಲ್ಲಾ ದೂರುಗಳಿಗೆ ಸ್ಪಂದಿಸಿದ ಆಯುಕ್ತ ಮಾಯಣ್ಣಗೌಡ ಸಂಬಂಧಿಸಿದ ಇಲಾಖೆಗಳ ಜೊತೆಗೆ ಚರ್ಚಿಸಿ ಕೆಲವು ಪ್ರಕರಣಗಳಲ್ಲಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಾರ್ವಜನಿಕರ ಪ್ರಶ್ನೆಗಳಿಗೆ ಆಯುಕ್ತ ಮಾಯಣ್ಣಗೌಡ ಉತ್ತರ ನೀಡಿದ ದೃಶ್ಯಗಳನ್ನು ನೋಡೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಸ್ಟಾಂಪ್ ಶುಲ್ಕದ ಮೇಲೆ ತಗೊಳ್ಬೇಕು ಅಂತ ಆಸ್ತಿ ಮರದ ಮೇಲೆ ತಗೊಳ್ಳೋದಿಲ್ಲ. ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿದೆ. ದಯಮಾಡಿ ಈ ದೂರಿಗೆ ಅವಕಾಶವನ್ನು ಕೊಡಬೇಡಿ. ಸರ್ಕಾರದ ಸುತ್ತೋಲೆಯನ್ನ ನೀವು ಪಾಲಿಸುವುದು ಅಂತ ಹೇಳಿ ಬಂದಿದೆ ಸರ್. ಪುನಃ ಸರ್ಕಾರಕ್ಕೆ ಕರೆದಿದೆಯಲ್ಲ ಸರ್, ಇಟ್ ಇಸ್ ಆನ್ ಎ ಟಾರ್ಚ್. ಹಾಗಾಗಿ ಆ ರೀತಿ ಮಾಡಬೇಡಿ ಸರ್. ಇಲ್ಲ ನಾಳೆ ಏನಾಗುತ್ತೆ, 2006ರಿಂದ ಇಲ್ಲಿಯವರೆಗೆ ನೀವು ವಾಪಸ್ ಕೊಡ್ಬೇಕಾಗುತ್ತೆ ಸರ್. ಇದಕ್ಕೆ ನೀವು ಜವಾಬ್ದಾರ ಆಗ್ತಾ ಇದ್ರಿ. ಇದು ರೆಕಾರ್ಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಅದರ ಕಮ್ಯುನಿಕೇಶನ್ ನಮ್ಮ ಸಂಘಕ್ಕೆ ಬಂದಿದೆ. ಇದುವರೆಗೂ ಏನು ಸಮಸ್ಯೆ ಬಗೆಹರಿತಾ ಸರ್. ನೀವು ಸಹ 2ನೇ ಸಾರಿ ನಮ್ಮ ನಗರಕ್ಕೆ ಒಳ್ಳೆಯ ಅಧಿಕಾರಿಯಾಗಿ ಬಂದಿದ್ದೀರ. ನಮಗೆ ಖುಷಿಯ ವಿಷಯ ಏನಂತ ಅಂದ್ರೆ, ನಾವು ಒಂದೊಂದೇ ಒಟ್ಟಲ್ಲಿ ವಾಸ ಮಾಡ್ತಾ ಇದ್ವಿ. ಅಲ್ಲಿ ಕಸದ ತೊಟ್ಟಿ ಹಲ್ಲೇ ಕಸಗಳು ರಾಶಿ ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಸರ್, ಎಲ್ಲ ವರ್ಷ ಪೂರ್ತಿ ಬಿಟ್ಬಿಟ್ಟು ಮಳೆಗಾಲದಲ್ಲಿ ಮಾತ್ರ ಕೆಲಸ ಶುರು ಮಾಡ್ತಾರೆ. ಶುರು ಮಾಡಿದಾಗ ಚೆನ್ನಾಗಿ ರಸ್ತೆ ಪೂರ್ತಿ ಎಲ್ಲ ಕೆಟ್ಟೋಗುತ್ತೆ. ಅದು ನಮ್ಗೆ ಊರುಗಳಿಗೆ ಮತ್ತೆ ವಾಲಿಹುದ ಮಧ್ಯ ಒಂದು ಚಾನಲ್ ಇದೆ. ಮಳೆ ಬಂದ್ರೆ ಏನಾಗುತ್ತೆ, ಪೂರ್ತಿ ಗಲೀಜುವಂತಹ ನದಿ ಚಾನಲ್ ನೀರೆಲ್ಲ ಪೂರ್ತಿ ವಾಲಿಹುದಾಗೆ ಡೌನ್ ಆಗಿರೋ ಮನೆಗಳೆಲ್ಲ ಹೋಗುತ್ತೆ ಸರ್. ಮತ್ತೆ ಅವೈಜ್ಞಾನಿಕವಾದ
ನಿಯಮಗಳಲ್ಲಿ ನಿರ್ದಿಷ್ಟ ಶುಲ್ಕವನ್ನ ವಸೂಲು ಮಾಡುವ ಬಗ್ಗೆ ಪ್ರಸ್ತಾಪ ಇಲ್ಲದೆ ಇರುವುದರಿಂದ, ಇದು ನಾನು ಹೇಳ್ತಾ ಇರೋದು 2016 ಇಸ್ವಿ ಸರ್ ಹೇಳ್ತಾ ಇರೋ ಸುತ್ತೋಲೆ ಬಗ್ಗೆ ಪ್ರಸ್ತಾಪ ಇಲ್ಲದೆ ಇರುವುದರಿಂದ ಈ ಕೆಳಕಂಡಂತೆ ಶುಲ್ಕವನ್ನ ಪರಿಷ್ಕರಿಸುವ ಬಗ್ಗೆ ಒಂದು ರೇಟ್ ಕೊಟ್ಟಿದ್ದಾರೆ. ಈ ತರ ಪರಿಷ್ಕರಣೆ ಮಾಡುವ ಬಗ್ಗೆ ಕೌನ್ಸಿಲ್ ಸಭೆಯಲ್ಲಿ ಮಂಡಿಸಿ, ನಿಮ್ಮ ಸಭೆಯಲ್ಲಿ ಮಂಡಿಸಿ ಹೇಗೆ ಮತ್ತೆ ಕೌನ್ಸಿಲ್ ಸುಪ್ರೀಂ ನಿಮ್ಮ ಸಭೆಯಲ್ಲಿ ಮಂಡಿಸಿ ಶುಲ್ಕವನ್ನ ವಸೂಲಾತಿ ಮಾಡಲು ನಿರ್ಣಯಿಸಿ. ಶುಲ್ಕವನ್ನ ವಸೂಲಾತಿ ಮಾಡಿ ನಿರ್ಣಯ ಮಾಡಬೇಕು. ನೀವು ವಸೂಲಿ ಮಾಡಬಹುದಾ ಮಾಡಬಾರ್ದು, ಏನ್ ಮಾಡಬೇಕು ಅಂತ ನಿರ್ಣಯ ಮಾಡಿ ತೀರ್ಮಾನ ತೆಗೆದುಕೊಂಡು ಅನುಷ್ಠಾನಗೊಳಿಸಿ ಅಂತ 2015 ಸುತ್ತೋಲೆ. ಅಂದ್ರೆ ಒಂದು ನಿರ್ದಿಷ್ಟವಾಗಿ ಒಂದು ಟೇಬಲ್ ಹಾಕ್ಬಿಟ್ಟು ಒಂದು ಅಮೌಂಟ್ ನ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿದ್ದು, ಇದರ ಬಗ್ಗೆ ನಿಮ್ಮ ಕೌನ್ಸಿಲ್ ನಲ್ಲಿ ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನದ ಪ್ರಕಾರ ವಸೂಲು ಮಾಡಿ ಅನ್ನೋದು ಸಾರಾಂಶ. ಮುಂದೆ ಅದಾದ್ಮೇಲೆ ಅದು ಹಲವಾರು ತಂತ್ರಜ್ಞ ಬಂತು. ನಮ್ಮ ಹಿಂದಿನ ನಗರಸಭಾ ಕೌನ್ಸಿಲ್ 2009 ಇಸ್ವಿನಲ್ಲಿ ನಗರಸಭೆ ಶಿವಮೊಗ್ಗ ನಗರಸಭಾ ಕೌನ್ಸಿಲ್ 2009 ಇಸ್ವಿನಲ್ಲಿ ಇದೇ ತತ್ವವನ್ನು ಉಲ್ಲೇಖ ಹಾಕ್ಬಿಟ್ಟು ನಿರ್ಣಯ ತೆಗೆದುಕೊಂಡು ಚುನಾಯಿತ ಪ್ರತಿನಿಧಿಗಳು ನಿರ್ಣಯ ತೆಗೆದುಕೊಂಡ್ರು. ಆ ನಿರ್ಣಯದ ಪ್ರಕಾರ ಬೇರೆ ಶುಲ್ಕವನ್ನ, ಅಂದ್ರೆ ಸರ್ಕಾರ ಏನು ಪ್ರಿಸ್ಕ್ರೈಬ್ ಮಾಡಿತ್ತು ಅದಕ್ಕಿಂತ ಹೆಚ್ಚುವರಿ 2% ಆಫ್ ದಿ ಮಾರ್ಕೆಟ್ 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂತ ಸರ್ಕಾರ ರೆಸೊಲ್ಯೂಷನ್ ಮಾಡಿ ತೀರ್ಮಾನ ತೆಗೆದುಕೊಂಡು 2009 ಇಸ್ವಿನಲ್ಲಿ 2009 ತೆಗೆದುಕೊಂಡು ತೀರ್ಮಾನ ಆದ್ಮೇಲೆ ಮತ್ತೆ ಮೈಸೂರು ತಾಲೂಕಿಗೆ ಕೇಳಿದ್ರು. ಮೈಸೂರಿಗೆ ಪತ್ರನ ಪೂರ್ವ ಇಲಾಖೆಯಿಂದ ಬರೆದ್ರು, ನೀವು ಈ ತರ ಮಾಡಿ ಅಂತ. ಮತ್ತೆ ನಮ್ಮ ಕಾರ್ಪೊರೇಷನ್ ಆದ್ಮೇಲೆ ಕಾರ್ಪೊರೇಷನ್ ಮೀಟಿಂಗ್ ನಲ್ಲೂ ಕೂಡ 2015 ಇಸ್ವಿನಲ್ಲಿ ಆಯವ್ಯಯ ಸಭೆ 28/2/2014 ಮತ್ತೆ ಕಾರ್ಪೊರೇಷನ್ ನಡವಳಿಕೆ ಮಾಡಿ ಬಜೆಟ್ ಮಾಡಿ 1% ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, 1% ಬೇಡ, 0.5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಮಾಡಿ 0.5% ಅಂತ ಅರ್ಧ ಕಡಿಮೆ ಮಾಡಿದ್ರು. ಮತ್ತೆ 2015 ಇಸ್ವಿನಲ್ಲಿ ಇದೇ ಕೌನ್ಸಿಲ್ ಅದೇ ಪ್ರಕಾರ ನಾವು ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಮಾನ್ಯ ಒಕ್ಕೂಟದ ಕೋರಿಕೆ ಏನಪ್ಪಾ ಅಂದ್ರೆ, ನೀವು ಪೌರಾಡಳಿತ ನಿರ್ದೇಶನ ಸುತ್ತೋಲೆ ಪ್ರಕಾರ ಏನ್ ಹೇಳ್ತಾರೆ ಅದನ್ನ ತಗೊಂಡು ಏನ್ಬಿಟ್ಟು ಈಗ ನಿರಂತರವಾಗಿ 2009 ಇಸ್ವಿಯಿಂದ ಕೌನ್ಸಿಲ್ ರೆಸಲ್ಯೂಷನ್ ಪ್ರಕಾರ ನಾವು ಹೇಳ್ಕೊಂಡು ಬರ್ತಾ ಇದೀವಿ. ಈಗ ಕಡಿಮೆ ತಗೊಳ್ಳಿ ಸುತ್ತೋಲೆ ಪ್ರಕಾರ ಅಂತ ಅಂದಾಗ, ನಾನು ಕಡಿಮೆ ತಗೊಂಡ್ರೆ ನಾನು ಫೈನಾನ್ಷಿಯಲ್ ಲಾಸ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಗೆ ಅಂತ ನನ್ನ ಸ್ಯಾಲರಿ ನನ್ನ ಪೆನ್ಷನ್ ರಿಕವರಿ ಮಾಡ್ತಾರೆ. ಹಾಗಾಗಿ ಹಾಗಾಗಿ ಮಾನ್ಯ ಜನಗಳು ಮಾನ್ಯ ನಾಗರಿಕರು ಕೇಳ್ತಾರ ಕೋರಿಕೆನೂ ಕೂಡ ಕಡಿಮೆ ಮಾಡಿ ಅಂತ. ಅದಕ್ಕೆ ತಪ್ಪೇನಲ್ಲ, ತಮ್ಮ ಕೋರಿಕೆಯ ಒಂದು ಧ್ವನಿ ಆಗ್ಬೇಕು. ನಾನೇನ್ ಮಾಡ್ಬೇಕು ಈಗ? ಆಡಿಟ್ ನಲ್ಲಿ ಆತರ ಹೇಳಲ್ಲ, ಕೌನ್ಸಿಲ್ ರೆಸಲ್ಯೂಷನ್ ಫಾಲೋ ಮಾಡ್ರಿ, ನೀವು ಎಗ್ರಿ ಕಡಿಮೆ ಮಾಡಿದ್ರಿ ಅಂತಾರೆ. ಕಡಿಮೆ ತಗೊಳ್ತಾರೆ, ಪವರ್ ಇಲ್ಲ. ಕೊನೆಗೆ ಮಾನ್ಯ ಒಕ್ಕೂಟದಿಂದ ಹಲವಾರು ಬಾರಿ ನಮಗೆ ಹೇಳಿದಾಗ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನನ್ನ ಗಮನಕ್ಕೆ ಬಂದಾಗ, ನಾನು ಈ ಎಲ್ಲವನ್ನೂ ಕೂಡ ವಿವರವಾಗಿ ಬರೆದು ಮಂಡಿಸಿ ವಿವರವಾದ ಪ್ರಸ್ತಾವನೆಯನ್ನ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತು ನಿರ್ದೇಶಕರು ಹೋರಾಟ ನಿರ್ದೇಶಕರಿಗೆ ಈ ತರ ಆಗಿದೆ ಸ್ವಾಮಿ, ನಿಮ್ಮ ರೂಲ್ಸ್ ಇದು ಹೇಳ್ತಾ ಇದೆ, ನಮ್ಮ ಕೌನ್ಸಿಲ್ 2 ಬಾರಿ ಈ ತರ ತೀರ್ಮಾನ ತಗೊಂಡಿದೆ, ನಾಗರಿಕ ಒಕ್ಕೂಟದವರು ಅಥವಾ ನಾಗರಿಕರು ಕಡಿಮೆ ಮಾಡಿ ಅಂತ ಈ ತರ ಕೇಳ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಸ್ವಾಮಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಎಲ್ಲ ಪ್ರಸ್ತಾವನೆ ಬರೆದು ನಿರ್ಣಯಕ್ಕೋಸ್ಕರ ನಿರ್ದೇಶನಕ್ಕೋಸ್ಕರ ನಾನು ಸರ್ಕಾರದ ಹಂತದಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರದಿಂದ ಒಂದು ಸೂಕ್ತ ತೀರ್ಮಾನವನ್ನ ಮಾಡಿದ್ರೆ ಹಲವಾರು ಶಿವಮೊಗ್ಗದಲ್ಲಿ ಉಂಟಾದ ಚಳುವಳಿಗಳು ಸರ್ಕಾರದ ಮಟ್ಟದಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ತೀರ್ಮಾನಗಳಾಗಿದೆ. ನನ್ನ ಇತಿಹಾಸ ಗಮನಿಸಿದ್ದೀನಿ. ಇದು ತೀರ್ಮಾನ ಆದಾದ್ರೆ ಇಡೀ ರಾಜ್ಯಕ್ಕೂ ಒಳ್ಳೇದಾಗುತ್ತೆ, ನಮ್ಮ ಶಿವಮೊಗ್ಗಕ್ಕೂ ಒಳ್ಳೇದಾಗುತ್ತೆ, ನಮ್ಮ ಇದು ಇದೆ. ಹಾಗಾಗಿ ಅಧಿಕಾರಿಯಾಗಿ ನನ್ನ ಕಾರ್ಯವ್ಯಾಪ್ತಿ ಇಷ್ಟೇ ಇರೋದ್ರಿಂದ ನಾನು ಕಳಿಸ್ಕೊಟ್ಟಿದ್ದೀನಿ. ಕಳಿಸ್ಕೊಟ್ಟು 11/6 ಕಳಿಸ್ಕೊಟ್ಟಿದ್ದು. ಸೊ ಇದನ್ನ ಕಳಿಸ್ಕೊಟ್ಟಿದ್ದೀನಿ ಸರ್. ಇದನ್ನ ದಯಮಾಡಿ ನಾನು ಕೂಡ ಫಾಲೋ ಅಪ್ ಮಾಡ್ತೀನಿ. ತಾವು ಕೂಡ ಸರ್ಕಾರದಲ್ಲಿ ಹೆಲ್ಪ್ ಮಾಡ್ತಾರೆ, ಸಹಾಯ. ಸಾಮಾನ್ಯವಾಗಿ ಚಾನಲ್ಗಳನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಮೂಳೆನ್ನೋದು ಕ್ಲೀನ್ ಮಾಡೋದು ಮಾಡಬೇಕಾಗಿತ್ತು. ಆದ್ರೆ ಬಜೆಟ್ ಕೊರತೆ ತೊಂದರೆ ಕೊರತೆ ಅವರು ಮಾಡ್ತಾ ಇರಲಿಲ್ಲ. ಕಳೆದ ಬಾರಿ 2024 ಇಸ್ವಿಯಲ್ಲಿ
ನಾನೇ ಜಲವರಿ ಸಾಗಿದ್ರು ಅನುಮೋದನೆ ತೆಗೆದುಕೊಂಡು ಇಡೀ ಯೂಟ್ಯೂಬ್ ಚಾನಲ್ ಕ್ಲೀನ್ ಮಾಡಿಸ್ದೆ. ಅದೇ ತರ ಈ ಸಲಿನೂ ಕೂಡ ಇಡೀ ಯೂಟ್ಯೂಬ್ ಚಾನಲ್ ಕ್ಲೀನ್ ಮಾಡಬೇಕು ಟೆಂಡರ್ ಕೂಡ ಕರೆದಾಗಿದೆ. ಕರೆದು ಅನುಷ್ಠಾನಗೊಳಿಸುವ ಸಮಯದಲ್ಲಿ ಇದೇ ಯುಡಿಪಿ ಇಂಜಿನಿಯರ್ ಮಿಸ್ಟರ್ ಪ್ರವೀಣ್ ಅವರು ಒಂದು ಪತ್ರವನ್ನು ಕೂಡ ಬರೆದು ನಮ್ಮ ಯುಟಿಪಿ ಚಾನಲ್ ನೀವೇ ಕ್ಲೀನ್ ಮಾಡ್ತೀರಿ, ನಾವೇ ಕ್ಲೀನ್ ಮಾಡ್ತೀವಿ, ನೀವು ಮಾಡಬೇಡಿ ನಿಮ್ಮದನ್ನ ಅಂತ ಅಡ್ಡ ಮಾಡಿದ್ರು. ಆಗ ನಾವು ಇಲ್ಲ ಸಾರ್ವಜನಿಕ ದೃಷ್ಟಿಯಿಂದ ನಾವು ಪಟ್ಟಣಗಳಲ್ಲಿ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಈಗ 600 ಮೀಟರ್ ಅಂತ ಹೇಳಿದ್ರೆ ಸದ್ಯ 600 ಮೀಟರ್ ಮಾಡ್ಕೊಳ್ಳಿ, ವೈಗೋಳಿಂದ ಕಂಪ್ಲೀಟ್ ನಾವು ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀವಿ, ವೈಗೋಳಿ ಗ್ರಾಮದಿಂದ ಉದ್ಭವ ಚಾನಲ್ ನಾವು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀವಿ, 600 ಮೀಟರ್ ಮಾತ್ರ ಮಾಡಿ ಮಿಕ್ಕಿದ್ದು ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ಗಮನಿಸಿದ್ದು ಕೂಡ ಒಳ್ಳೆಯದಾಯ್ತು. ಇವತ್ತು ನಾಳೆ ಅವ್ರಿಗೆ ಮತ್ತೊಮ್ಮೆ ಸಂಪರ್ಕ ಮಾಡಿ ಅವ್ರು ಯಾವಾಗ ಮಾಡ್ತಾರೆ ತಿಳ್ಕೊಳ್ತೀವಿ, ಮಾಡಿಲ್ಲ ಅಂದ್ರೆ ನಮ್ಮ ಕಡೆಯಿಂದಲೇ ಕ್ಲೀನ್ ಮಾಡೋದಕ್ಕೆ ಪ್ಲಾನ್ ಆಲ್ರೆಡಿ ಮಾಡ್ಕೊಂಡಿದ್ವಿ, ಮಾಡ್ತೀವಿ. 100% ನಿಜ ಇದೆ. ಯಾಕಂತಂದ್ರೆ ವಾದಿಗುದ ಮತ್ತು ಸುತ್ತಮುತ್ತ ಭಾಗದಲ್ಲಿ ನಾವು NGT ದಲ್ಲಿ UGD ಲೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸುಮಾರು UGD ಲೈನ್ ಕಾಂಟ್ರಾಕ್ಟ್ ಸರಿಯಾದ ಕೆಲಸ ಮಾಡಿದ್ರೆ ನಾವು ಸೂಪರ್ವೈಸ್ ಮಾಡ್ತಾರೆ ವಾಟರ್ ಮಾಡಿಬಿಟ್ಟು ಇಷ್ಟು ತೊಂದರೆಗಳು ಉಂಟಾಗಿದೆ, ಸರಿಪಡಿಸ್ತೀವಿ ಮ್ಯಾಮ್. ಅದು UGD ಬಂದಿದ್ದಾರೆ, ಸರಿಪಡಿಸ್ಕೊಡ್ತಾರೆ.